ಸಾತನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೊಸಹಳ್ಳಿ ಗ್ರಾಮದಲ್ಲಿ ನೂತನ ಶ್ರೀಶಕ್ತಿ ಭವನ ಲೋಕಾರ್ಪಣೆ. ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ಜಾಲ ಹೋಬಳಿಯ ಸಾತನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೊಸಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಸ್ತ್ರೀಶಕ್ತಿ ಭವನವನ್ನು ಸಾತನೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಎಂ ಕೃಷ್ಣಪ್ಪ ಸೇರಿದಂತೆ ಹಲವು ಸ್ತ್ರೀಶಕ್ತಿ ಸಂಘದ ಮಹಿಳಾ ಮುಖಂಡರುಗಳು ಟೇಪ್ ಕತ್ತರಿಸುವ ಮೂಲಕ ಲೋಕಾರ್ಪಣೆ ಮಾಡಿದರು. ಈ ಸಂದರ್ಭದಲ್ಲಿ ಪಂಚಾಯಿತಿಯ ಸರ್ವ ಸದಸ್ಯರು, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಗ್ರಾಮ ಮತ್ತು ನಮ್ಮ ಗ್ರಾಮ ಪಂಚಾಯತಿಗೆ ಒಳ್ಳೆ ಶುಭ ದಿನ ಅಂತಲೇ ಅಂದ್ಕೋಬೋದು ನಾವು. ಕಾರಣ ಏನಂದರೆ ನಮ್ಮ ಜಾಲ ಹೋಬಳಿಲಿ, ಇಡೀ ಜಾಲ ಹೋಬಳಿಲೇ ನಮ್ಮ 3ನೇ ಇದು ಶ್ರೀಶಕ್ತಿ ಭವನ ಅಂತ ನಾವು ಇವತ್ತು ನಿರ್ಮಿಸಿರೋದು. ನಮ್ಮ ಗ್ರಾಮದಲ್ಲಿ ನಾವು ಎಲೆಕ್ಷನ್ಗೆ ಹೋದಾಗ ನಮ್ಮ ಗ್ರಾಮದಲ್ಲಿ ಶ್ರೀಶಕ್ತಿಯವರು ನಮಗೊಂದು ಭವನ ಇಲ್ಲ ಅಂತ ಭಾಳ ನಮಗೆ ಒತ್ತಾಯ ಮಾಡ್ತಿದ್ರು. ಆ ಒಂದು ಒತ್ತಾಯದ ಮೇರೆಗೆ ಒತ್ತಾಯ ಮಾಡಿದ್ದಕ್ಕೋಸ್ಕರ ನಾವು ಇವತ್ತು ಒಂದು ಶ್ರೀಶಕ್ತಿ ಭವನ ಅಂತ ನಮ್ಮ ಗ್ರಾಮದಲ್ಲಿ ಮಾಡೋಕ್ಕೆ ಆಗಿತ್ತು. ಹಾಗೆ ನಮ್ಮ 11 ಜನ ಗ್ರಾಮ ಪಂಚಾಯತಿ ಸದಸ್ಯರುಗಳೆಲ್ಲ ಸೇರಿದ್ದಕ್ಕೋಸ್ಕರ ನಾವು ಇವತ್ತಿನ ದಿವಸ ಈ ಕಟ್ಟಡ ನಿರ್ಮಾಣ ಮಾಡೋಕ್ಕೆ ಸಾಧ್ಯ ಆಯಿತು. ಈ ಇದು ಶ್ರೀಶಕ್ತಿ ಭವನ ನಾವು ಇವತ್ತು ಅವರಿಗೆ ಹಸ್ತಾಂತರ ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ಅವರು ಶ್ರೀಶಕ್ತಿ ಸಂಘದವರು ಚೀಟಿ ಆಗ್ಬೋದು, ಮತ್ತು ದುಡ್ಡಿನ ವ್ಯವಹಾರಗಳಾಗ್ಬೋದು, ಬ್ಯಾಂಕಿನ ವ್ಯವಹಾರಗಳಾಗ್ಬೋದು, ಮತ್ತು ಯಾವುದೇ ಟ್ರೈನಿಂಗು ಇನ್ನು ಮತ್ತು ಇತರೆ ಯಾವುದೇ ಚಟುವಟಿಕೆಗಳಾಗ್ಬೋದು, ಅದನ್ನು ಈ ಶ್ರೀಶಕ್ತಿ ಭವನದಲ್ಲಿ ಮುಂದುವರ್ಸ್ಕೊಂಡು ಹೋಗ್ಬೋದು. ಹಾಗಾಗಿ ಇವತ್ತಿನ ದಿನ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇದು ಮೊದಲನೇ ಶ್ರೀಶಕ್ತಿ ಭವನ. ಮುಂದಿನ ದಿನಗಳಲ್ಲಿ ಇನ್ನೂ 2 ಗ್ರಾಮಗಳಿದ್ದಾವೆ, ಶ್ರೀನಿವಾಸಪುರ ಮತ್ತು ಹೆಡ್ ಕ್ವಾರ್ಟರ್ ಸಾತನೂರು. ಆ ಗ್ರಾಮಗಳಲ್ಲೂ ಸಹ ನಮ್ಮ ಜಾಗ ಕೊರತೆ ಇದೆ. ಜಾಗ ದೊರಕಿದ ಮೇಲೆ ಅಲ್ಲಿನೂ ಒಂದು ಶ್ರೀಶಕ್ತಿ ಭವನ ನಿರ್ಮಾಣ ಮಾಡಲಿಕ್ಕೆ ನಾವೆಲ್ಲ ಪ್ರಯತ್ನ ಪಡ್ತೀವಿ, ಎಲ್ಲ 11 ಜನ ಸದಸ್ಯರುಗಳು ಸೇರಿ. ಸಾತನೂರಲ್ಲಿ ಬೇಕು ಅಂತ ಜನ ಜಾಸ್ತಿ, ಸಾತನೂರಲ್ಲಿ ಹೆಡ್ ಕ್ವಾರ್ಟರಲ್ಲಿ ಬೇಕು ಅಂತ ಭಾಳ ಒತ್ತಾಯ ಇದೆ. ಬಟ್ ಅಲ್ಲಿ ನಮಗೆ ಜಾಗದ ಕೊರತೆ ಇರೋದ್ರಿಂದ ನಾವು ಈಗ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇದ್ದೀವಿ. ಜಾಗ ಸಿಕ್ಕಿದ ತಕ್ಷಣ ನಾವು ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಆಲ್ರೆಡಿ ಕೇಳಿದ್ದೀವಿ ಜಾಗದಾನ. ಅವರು ಏನಾದರೂ ನಮ್ಗೆ ಜಾಗ ಒದಗಿಸ್ಕೊಟ್ರೆ, ಗ್ರಾಂಟ್ ಮಾಡಿಕೊಟ್ರೆ ಅಲ್ಲಿನೂ ನಾವು ಶ್ರೀಶಕ್ತಿ ಭವನ ಮತ್ತು ಒಂದು ಅಂಗನವಾಡಿ 2 ನಿರ್ಮಾಣ ಮಾಡೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ.